ಚಿಕ್ಕಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಶೇಂಗಾ ಚಿಕ್ಕಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮನೆಯಿರೋ ಇಂಗ್ರೀಡಿಯೆಂಟ್ಸ್ಗಳಿಂದ ಸುಲಭವಾಗಿ ಮಾಡ್ಕೋಬೋದು. ಹಾಗೆ ನನ್ನ ಚಾನಲಲ್ಲಿ ಡಿಫ್ರೆಂಟ್ ಆಗಿರುವಂಥ ಚಿಕ್ಕಿ ರೆಸಿಪಿ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ಚೆಕ್ ಮಾಡ್ಕೋಬೋದು. ಖಂಡಿತವಾಗ್ಲೂ ಒಂದು ಬಾರಿ ಟ್ರೈ ಮಾಡಿಬಿಟ್ರಂತೂ ಪದೇ ಪದೇ ಇದೇ ರೀತಿ ಮಾಡ್ತೀರಾ, ಅಷ್ಟು ರುಚಿಯಾಗಿ ಬರುತ್ತೆ. ಅಂಗಡಿಯಿಂದ ತರೋ ಬದಲು ಯಾಕಾದರೂ ಇಷ್ಟು ದಿನ ನಾವು ಮನೇಲಿ ಮಾಡಲಿಲ್ವೋ ಅನಿಸುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ಹಾಗಿದ್ರೆ ಬನ್ನಿ, ತಡ ಮಾಡದೆ ಯಾವ ರೀತಿ ಚಿಕ್ಕಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಜಾರ್ ತೊಗೊಂಡಿದ್ದೀನಿ. 1.5 ಕಪ್ ಆಗೋಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಜಾರ್ ಒಳಗಡೆ ಸೇರಿಸ್ಕೊಳ್ಳೋಣ. ಜಸ್ಟ್ ತರ್ತರಿಯಾಗಿ ಒಂದೆರಡು ಸತಿ ರಿವರ್ಸ್ ಪಲ್ಸಲ್ಲಿ ಗ್ರೈಂಡ್ ಮಾಡಿದ್ರೆ ನೋಡಿ ಈ ರೀತಿ ಪುಡಿ ಆಗುತ್ತೆ. ತುಂಬಾ ನುಣ್ಣಗಿಲ್ಲ ಅಥವಾ ತುಂಬಾ ಹಾಗೆ ಕಡಲೆ ಬೀಜ ಇಲ್ಲ, ನೋಡಿ ಈ ರೀತಿ ಇದೆ. ಈ ರೀತಿ ಇದ್ಮೇಲೆ ಇದು ಪರ್ಫೆಕ್ಟಾಗಿ ರೆಡಿ ಆಯಿತು. ಒಂದು ಬಾಣಲಿನ ಇಟ್ಕೊಂಡು ಇದಕ್ಕೆ 1 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಳ್ಳೋಣ. 1.5 ಕಪ್ ಕಡಲೆ ಬೀಜಗೆ 1 ಕಪ್ ಆಗೋಷ್ಟು ಬೆಲ್ಲ ಹಾಕೋಬೇಕು. ಹಾಗೆ 1/4 ಕಪ್ ಆಗೋಷ್ಟು ನೀರನ್ನು ಹಾಕೋಬೇಕು. ಇಲ್ಲಿ ಪಾಕ ಒಂದೇ ಮೇಯ್ನು. ನೋಡಿ ಪಾಕ, ಇವಾಗ ನಾನು ನೀರನ್ನು ಹಾಕಿ ಪಾಕ ಬರ್ಸ್ಕೊಟ್ಟಿದ್ದೀನಿ. ಪಾಕನ ಚೆಕ್ ಮಾಡ್ಕೊಳ್ಳೋಣ. ಒಂದು ತಟ್ಟೆಗೆ ನೀರು ಹಾಕ್ಕೊಂಡು ಈ ರೀತಿ ನೋಡಿದ್ರೆ ಇದು ಸಾಫ್ಟಾಗಿರಬಾರ್ದು, ಗಟ್ಟಿಯಾಗಿ ಇರಬೇಕು. ಗಟ್ಟಿ ಪಾಕ ಬರಬೇಕು, ಅದು ಪರ್ಫೆಕ್ಟ್ ಆದ ಚಿಕ್ಕಿಗೆ. ನೋಡಿ ಇದು ಯಾವ ರೀತಿ ಇದೆ ಅಂತ. ಈ ರೀತಿ ಇದ್ದರೆ ಏನಾಗ್ಬಿಡುತ್ತೆ ಅಂದರೆ ರಬ್ಬರ್ ರೀತಿ, ನಾರ್ ರೀತಿ ಆಗಿಬಿಡುತ್ತೆ. ಸೊ ಈ ಪಾಕ ಕೂಡ ಸರಿ ಇಲ್ಲ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಬಿಸಿ ಮಾಡ್ಕೊಳ್ಳೋಣ. ನೀವೆಷ್ಟು ಚೆನ್ನಾಗಿ ಪಾಕನ ನೋಡಿಕೊಂಡು ಚಿಕ್ಕಿನ ಮಾಡ್ತೀರೋ ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಗಟ್ಟಿ ಪಾಕ ತುಂಬ ಗಟ್ಟಿ ಕೂಡ ಆಗಬಾರ್ದು, ಹಾಗೆ ಈ ರೀತಿ ಸಾಫ್ಟ್ ಪಾಕ ಕೂಡ ಇರಬಾರ್ದು. ಇವಾಗ ನೋಡಿ ಮತ್ತೆ ಚೆಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಕೈಗೆ ಬಂದುಬಿಡ್ತಾ ಇದೆ. ನಾನು ತೆಗಿತಾ ಇದ್ದರೆ ಕೈಗೆ ಬರುತ್ತೆ. ಇದು ಪರ್ಫೆಕ್ಟ್ ಅದ. ಮೇಲಿಂದ ತಟ್ಟೆಗೆ ಹೊಡೆದ್ರೆ ನೀರನ್ನು ಚೆಲ್ಲಿ ಇದು ಚಾಕ್ಲೇಟ್ ರೀತಿ ಟಣ್ ಅಂತ ಸೌಂಡ್ ಬರುತ್ತೆ, ಅದು ಪರ್ಫೆಕ್ಟ್ ಅದ. ಮತ್ತು ನಾವು ಇದನ್ನು ಮುರಿದ್ರೂ ಕೂಡ ಮುರಿಯುತ್ತೆ, ಕ್ರಿಸ್ಪಿಯಾಗಿ ಇರುತ್ತೆ. ಈ ರೀತಿ ಕ್ರಂಚಿಯಾಗಿ ಇದ್ದಾಗ ಅದು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ. ನಾವು ಗ್ರೈಂಡ್ ಮಾಡ್ಕೊಂಡಿದ್ದಂಥ ಕಡಲೆ ಬೀಜನ ಇದರೊಳಗಡೆ ಸೇರಿಸ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು, ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದಕ್ಕೊಂದು ಬೆರೆಯೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಏನಾದರೂ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತೀವಿ ಅಂತ ಅಂದರೆ ನೀಟಾಗಿ ಅದು ಹಿಡಿಯೋದಿಲ್ಲ. ಪಾಕ ಒಂದು ಕಡೆ, ಕಡಲೆ ಬೀಜ ಒಂದು ಕಡೆ ಆಗಿಬಿಡುತ್ತೆ. ನೋಡಿ ಚೆನ್ನಾಗಿ ಎಲ್ಲ ಕಡಲೆ ಬೀಜಗೂ ಕೂಡ ಪಾಕ ಹಿಡಿದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದನ್ನು ತೆಗೆದು ನಾವು ಸ್ಲ್ಯಾಬ್ ಮೇಲೆ ಹಾಕೋಬೋದು. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬಾ ಸಿಂಪಲ್. ಪಾಕ ಒಂದು ಚೆನ್ನಾಗಿ ತೆಕ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಚಿಕ್ಕಿನ ನಾವು ಮನೇಲೇ ಮಾಡ್ಕೊಂಡು ಬಿಡ್ಬೋದು. ಇವಾಗ ನೋಡಿ ಸ್ಲ್ಯಾಬ್ಗೆ ತುಪ್ಪ ಸವರಿ ಇಟ್ಕೊಂಡಿದ್ದೆ. ಸ್ಲ್ಯಾಬ್ ಮೇಲೆ ನಾನು ಮಾಡ್ಕೊಂಡಿರುವಂಥ ಈ ಕಡಲೆ ಬೀಜದ ಮಿಕ್ಸರ್ ಏನಿದೆ ಅದನ್ನು ಹಾಕ್ಕೊಂಡು ಪಟಪಟ ಅಂತ ಬೇಗ ನಾವು ಇದನ್ನು ಲಟ್ಸ್ಕೋಬೇಕಾಗುತ್ತೆ. ಲಟ್ಟಣಿಗೆಗೂ ಕೂಡ ಸ್ವಲ್ಪ ತುಪ್ಪನ ಸವರಿ ಇಟ್ಕೋಬೇಕು. ನೋಡಿ ಈ ರೀತಿ ಬಿಸಿ ಇದ್ದಾಗಲೇ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನಾವು ಲಟ್ಸ್ಕೊಂಡು ಕಟ್ ಮಾಡ್ಕೊಂಡು ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಚಿಕ್ಕಿ ನೀಟಾಗಿ ಬರೋದಿಲ್ಲ. ನಿಮಗೆ ಚಿಕ್ಕಿ ಶೇಪ್ ಬೇಕು ಅಂತ ಹೇಳಿದ್ರೆ ನೀವು ಈ ರೀತಿ ಬಿಸಿಲೇ ಪಟಪಟ ಅಂತ ಲಟ್ಸ್ಕೊಂಡು ನೀವು ಶೇಪ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂಥ ಚಿಕ್ಕಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಲಟ್ಸಿದ್ದೀನಿ. ನಿಮಗೆ ಎಷ್ಟು ತೆಳ್ಳ ಬೇಕೋ, ಎಷ್ಟು ಮಂದ ಬೇಕೋ ಆ ರೀತಿಯಾಗಿ ನೀವು ಲಟ್ಸ್ಕೋಬೋದು. ನೋಡ್ತಾ ಇದ್ದೀರಲ್ವ. ಇವಾಗ ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಕಟ್ ಮಾಡೋದು ಕೂಡ ಅಷ್ಟೇ, ತುಂಬ ಗಟ್ಟಿಯಾದರೆ ನೀವಿಷ್ಟು ಸ್ಮೂತಾಗಿ ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಗಟ್ಟಿ ಆಗಿಬಿಡುತ್ತೆ. ಅವಾಗ ಕಟ್ ಮಾಡೋಕ್ಕೂ ಕೂಡ ಕಷ್ಟ. ಈ ರೀತಿ ಬಿಸಿ ಇದ್ದಾಗಲ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಪೀಸ್ಗಳು ತೆಗೆಯುವಾಗದಲ್ಲೂ ಕೂಡ ಏನೂ ಕಷ್ಟ ಆಗೋದಿಲ್ಲ, ಸುಲಭವಾಗಿ ಪೀಸ್ಗಳನ್ನ ತೆಕ್ಕೋಬೋದು. ನೋಡ್ತಾ ಇದ್ದೀರಾ ಅಲ್ವಾ. ಇವಾಗ ಇದನ್ನು ಒಂದು 10 ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ ಇದು. ನೋಡಿ ಇವಾಗ 10 ನಿಮಿಷ ಆಗಿದೆ. ಎಷ್ಟು ಚೆನ್ನಾಗಿ ಚಿಕ್ಕಿ ಎದ್ದು ಬರ್ತಾ ಇದೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ. ನಾವು ಯಾವ ಶೇಪಿಗೆ ಕಟ್ ಮಾಡಿದ್ವೋ ಅಷ್ಟಕ್ಕೆ ಕಟ್ ಆಗ್ತಾ ಇದೆ. ತುಂಬಾ ಪರ್ಫೆಕ್ಟಾಗಿ ಬರ್ತಾ ಇದೆ. ನೋಡ್ತಾ ಇದ್ದೀರಾ ಅಲ್ವಾ. ತೊಗೊಂಡಿದ್ದು 1.5 ಕಪ್ ಕಡಲೆ ಬೀಜ, 1 ಕಪ್ ಬೆಲ್ಲ. ಮನೇಲೇ ಎಷ್ಟು ಫ್ರೆಶ್ ಆಗಿ ಚಿಕ್ಕಿನ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿ ಒಂದು ಡಬ್ಬಕ್ಕೆ ಹಾಕಿಟ್ರೆ ವಾರ ಪೂರ್ತಿ ಮಕ್ಕಳುಗಳು ಇಷ್ಟಪಟ್ಟು ತಿಂತಾರೆ. ಯಾರಿಗೆ ತಾನೇ ಚಿಕ್ಕಿ ಇಷ್ಟ ಆಗಲ್ಲ. ಅದು ಅಲ್ಲದೆ ಈ ಚಳಿಗಾಲದಲ್ಲಿ ಈ ರೀತಿ ಚಿಕ್ಕಿ ಮಾಡಿದ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಖಂಡಿತವಾಗ್ಲೂ ಟ್ರೈ ಮಾಡಿ. ನಾನು ಹೇಳ್ದಾಗೆ ನನ್ನ ಚಾನಲಲ್ಲಿ ಇನ್ನೂ ಕೂಡ ಡ್ರೈ ಫ್ರೂಟ್ ಚಿಕ್ಕಿ ಮತ್ತು ಎಳ್ಳಿನ ಚಿಕ್ಕಿ ಎಲ್ಲ ಕೂಡ ಇದೆ. ನೀವಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.
ನಿಮಗೆ ಯಾವ ರೀತಿ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಾಳೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆ. ಬಾಯ್.